ಈ ಮಳೆದೊಂದ್ ಹಿಂಸೆ ಗುರು. ಯಾವಾಗ ಬೇಕೋ ಅವಾಗ ಬರಲ್ಲ. ನಾನ್ ಮನೆಗೆ ಹೋಗೋ ಟೈಮ್‌ಗೆ ಇದು ಕರೆಕ್ಟಾಗಿ ಬರುತ್ತೆ. ಅದ್ರಿಂದ ನನಗೆ ಮತ್ತೆ ಲೇಟ್ ಆಗುತ್ತೆ. ರೆಡ್ ಬುಲ್ ಅವರು ಯಾವ ತರ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ನೋಡಿ. ಇದನ್ನ ನೋಡ್ಕೊಂಡು ಆಮೇಲೆ ಬಸ್ ಹತ್ಕೊಂಡೆ. ಆ ಬಸ್ಸಲ್ಲಿ ಸ್ವಲ್ಪ ರಶ್ ಇತ್ತು. ಡೈಲಿ ತರ ಏನ್ ರಶ್ ಇರ್ಲಿಲ್ಲ. ಆದ್ರೆ ಪರವಾಗಿಲ್ಲ. ಫ್ರೈಡೆ ಅಲ್ವಾ, ನೆಕ್ಸ್ಟ್ ಸ್ಯಾಟರ್ಡೇಗೆ ಹೇಗಿದ್ರು ಕಾರ್ಪೊರೇಟ್ ಮಜ್ದೂರ್ಗಳಿಗೆ ರಜಾ ಸಿಗುತ್ತಲ್ಲ, ಅದಕ್ಕೆ ಅಷ್ಟು ರಶ್ ಇರ್ಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಮೇಲೆ ಬಂದು ನೋಡಿದೆ, ಇನ್ನೂ ಸರ್ ಬಂದಿರಲಿಲ್ಲ. ಸೊ ಓಪನ್ ಮಾಡಿರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು, ಯಾಕಂದ್ರೆ ನಾಷ್ಟ ಮಾಡಿರಲಿಲ್ಲ, ಸ್ನಾಕ್ಸ್ ತಿನ್ಕೊಂಡಿದ್ದೆ. ಆಮೇಲೆ ಸರ್ ಬಂದು ಕೀ ಕೊಟ್ಟರು, ನಾನು ಓಪನ್ ಮಾಡಿದೆ. ಇವ್ರ ಫೋನಲ್ಲಿ ಡಿಸ್ಪ್ಲೇ ಡ್ಯಾಮೇಜ್ ಆಗಿತ್ತು. ಅದನ್ನ ಹೊಸ ಡಿಸ್ಪ್ಲೇ ತಗೊಂಡ್ಬಂದು ಕೊಟ್ಟೆ ಅವ್ರಿಗೆ. ಮತ್ತೆ ಇವ್ರಿಗೆ ಕೆಪಾಸಿಟರ್ ಮತ್ತೆ ರಿಜಿಸ್ಟರ್ ಯಾವ ತರ ಚೆಕ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೆ. ಇವ್ರಿಗೆ ಹೇಳ್ಕೊಟ್ಟಾದ್ಮೇಲೆ ಸ್ವಲ್ಪ ಕುತ್ಕೊಂಡು ಊಟ ಮಾಡಿ ಮತ್ತೆ ವಾಪಸ್ ಬಂದ್ಮೇಲೆ ಇನ್ನ ಒಂದು ಫೋನ್ದು ಟಚ್ ಗ್ಲಾಸ್ ಚೇಂಜ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ಅದನ್ನ ರಿಮೂವ್ ಮಾಡಿ ಎಲ್ಲ ಕ್ಲೀನ್ ಆಗಿಟ್ಮೇಲೆ ಮತ್ತೆ ಅದರದ್ದು ಡಿಸ್ಪ್ಲೇ ಕಟ್ ಮಾಡಿ ಟಚ್ ಗ್ಲಾಸ್ ಹಾಕೊಟ್ಮೇಲೆ ಈವ್ನಿಂಗ್ ಒಂದು ಸ್ಟೂಡೆಂಟ್ ಬರ್ತಾರಲ್ಲ, ಅವ್ರಿಗೆ ಕೆಪಾಸಿಟರ್ ಮತ್ತೆ ರಿಜಿಸ್ಟರ್ ಯಾವ ತರ ರಿಮೂವ್ ಮಾಡಬೇಕು ಮತ್ತೆ ಯಾವ ತರ ಫಿಕ್ಸ್ ಮಾಡಬೇಕು ಅದನ್ನ ಹೇಳ್ಕೊಟ್ಟೆ. ಮತ್ತೆ ಅದರಲ್ಲಿ ಕಾಯಿಲ್ ಕೂಡ ಬರುತ್ತೆ, ಕಾಯಿಲ್ ಕೂಡ ಯಾವ ತರ ಚೇಂಜ್ ಮಾಡೋದಂತ ಅದನ್ನು ಹೇಳ್ಕೊಟ್ಟೆ. ಇವ್ರಿಗೆ ಹೇಳ್ಕೊಡೋಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಕರೆಕ್ಟ್ ಆಗಿ ನಾನು ಹೋಗೋ ಟೈಮ್ಗೆ ಮಳೆ ಬರ್ತದೆ. ಫುಲ್ಲು ಟ್ರಾಫಿಕ್ ಜಾಮು. ನಾನು ಹೋಗಕ್ಕಾಗಲ್ಲ, ಮಳೆಯಲ್ಲಿ ಯಾರು ನಿಂತ್ಕೊಂಡು ಹೋಗ್ತಾರಂತ ಅಲ್ಲೇ ಇದ್ದೆ ಸ್ವಲ್ಪ ಹೊತ್ತು. 6 ಗಂಟೆ 6:20 ಅಲ್ಲೇ ಇದ್ದೆ. ಸರ್ ಕೂಡ ಆಚೆ ಹೋಗ್ಬಿಟ್ಟಿದ್ರು. ಆಮೇಲೆ ಸರ್ ಬಂದ್ರು, ಅಲ್ಲಿಂದ ನಾನು ಬಂದೆ ಅಷ್ಟೇ. ಇವತ್ತಿಗೆ ಮತ್ತೆ ನಾಳೆ ಸಿಗೋಣ. ಬಾಯ್.